ಹೈಯರ್ ದ ರಿಸ್ಕ್ ಹೈಯರ್ ದ ರಿಟರ್ನ್. ಕೆಲವರಿಗೆ ಮ್ಯೂಚುವಲ್ ಫಂಡ್ ಗೊತ್ತಿಲ್ಲ, ಆದರೆ SIP ಗೊತ್ತಿದೆ. ಯಾವುದೇ ಮ್ಯೂಚುವಲ್ ಫಂಡಲ್ಲಿ ಒಂದು ಗ್ಯಾರಂಟಿಡ್ ರಿಟರ್ನ್ ಇಲ್ಲ. ಫಿಕ್ಸ್ಡ್ ಡೆಪಾಸಿಟಲ್ಲಿ ಥಿಂಕ್ ಮಾಡಿದಾಗೆ ಮ್ಯೂಚುವಲ್ ಫಂಡಲ್ಲಿ ಥಿಂಕ್ ಮಾಡಬಾರ್ದು. ಮ್ಯೂಚುವಲ್ ಫಂಡ್ ಅಂತೇಳಿದ್ರೆ ರಿಸ್ಕ್ ಅಂತೇಳಿ ಒಂದು ಮನೋಭಾವನೆ. ಭಾರತೀಯ ಈಕ್ವಿಟಿ ಮಾರ್ಕೆಟ್ಗೆ ಮ್ಯೂಚುವಲ್ ಫಂಡಿಂದ ಆಗುವಂತಹ ಒಂದು ಹೂಡಿಕೆಯನ್ನು ನೋಡಿದರೆ ಪ್ರತಿ ತಿಂಗಳು ಅವರೇಜ್ 13,000 ಕೋಟಿಗೂ ಹೆಚ್ಚು ರಿಟೇಲ್ ಇನ್ವೆಸ್ಟರಿಂದ ಇನ್ವೆಸ್ಟ್ ಆಗ್ತದೆ. ಅಂದರೆ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆಯ ಪ್ರಮಾಣ ಪ್ರತಿ ತಿಂಗಳು 13,000 ಕೋಟಿಗೂ ಹೆಚ್ಚು ಆಗ್ತಾ ಇರುವಂಥದ್ದು ಎಲ್ಲರ ಒಂದು ಗಮನವನ್ನು ಸೆಳೀತಾ ಇರುವಂಥದ್ದು ಇತ್ತೀಚಿನ ವರ್ಷಗಳಲ್ಲಿ. ಅದರಲ್ಲೂ ಮುಖ್ಯವಾಗಿ ಕೋವಿಡ್ ನಂತರ ಶೇರ್ ಮಾರ್ಕೆಟಿಗಿರ್ಬೋದು, ಮ್ಯೂಚುವಲ್ ಫಂಡಿಗಿರ್ಬೋದು, ಹೂಡಿಕೆ ಬಹಳ ಗಣನೀಯವಾಗಿ ಸಾವಿರಾರು ಕೋಟಿಗಳ ಲೆಕ್ಕದಲ್ಲಿ ಇನ್ವೆಸ್ಟ್ಮೆಂಟ್ ಪ್ರತಿ ತಿಂಗಳು ಆಗ್ತಾ ಇರುವಂಥದ್ದನ್ನು ಗಮನಿಸಿದರೆ ಫ್ಯೂಚರ್ ಹೇಗಿರುತ್ತೆ, ಭವಿಷ್ಯ ಹೇಗಿರುತ್ತೆ ಅಂತ ನಿಮ್ಗೆ ಅನಿಸುತ್ತೆ? ಭಾರತದ ಇಕಾನಮಿ ಇವಾಗ 2030 ವೇಳೆಗೆ 3ನೇ ಪ್ರಮುಖ ರಾಷ್ಟ್ರ ಆಗುತ್ತೆ ಇಕಾನಮಿಯಲ್ಲಿ, ಅಂದರೆ ಗಾತ್ರದ ಲೆಕ್ಕದಲ್ಲಿ ಅಂತ ಒಂದು ಪ್ರಮುಖ ರೇಟಿಂಗ್ ಏಜೆನ್ಸಿಗಳು ಹೇಳ್ತಾ ಇರುವಂಥದ್ದು. ಸೊ ಆ ಒಂದು ಕಡೆ ಆ ಒಂದು ಆಶಾದಾಯಕವಾದಂತಹ ಒಂದು ಭವಿಷ್ಯದ ಮುನ್ನೋಟ ಇರುವ ಸಂದರ್ಭದಲ್ಲಿ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ಮತ್ತು ಈಕ್ವಿಟಿ ಮಾರ್ಕೆಟ್ ಇದ್ರ ಬಗ್ಗೆ ತಮ್ಮ ಒಂದು ಅಭಿಪ್ರಾಯ ಏನು? ಸೊ ನಾನು ನನ್ನ ಅನುಭವ ಹೇಳ್ತೀನಿ. ನಾನು 2003ರಲ್ಲಿ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ಜಾಯ್ನ್ ಆದವ. ಸೊ ಆಗ ಸೆನ್ಸೆಕ್ಸ್ ನೀವು ಇವತ್ತು ತೆಗೆದು ನೋಡಿದ್ರೆ 3,500 ಸೆನ್ಸೆಕ್ಸ್ ಇತ್ತು. 3,500 ವಾಸ್ ದ ಸೆನ್ಸೆಕ್ಸ್. ಇವತ್ತು 65,000 ಇದೆ. ಸೊ ಆಗ ಒಬ್ಬರು ನಮ್ಮ ಎಕ್ಸ್ಪರ್ಟ್ ಬಂದು ನಾನು ಮಾತಾಡ್ತಾ ಇರಬೇಕಾದ್ರೆ ಅವರು ಹೇಳಿದ್ರು, ವಿನೋದ್, ಈ ಪ್ಯಾರಾಮೀಟರ್ಸ್ ನೋಡಿದ್ರೆ 2020ರಲ್ಲಿ ಸೆನ್ಸೆಕ್ಸ್ ಒಂದು 25,000 ರೀಚ್ ಆಗುತ್ತೆ ಅಂತ ಹೇಳಿದ್ರು ಅವರು. ಸೊ ನನ್ನ ಅಕ್ಕಪಕ್ಕದಲ್ಲಿ ತುಂಬ ಜನ ಇದ್ದರು. ಅವ್ರು ಹೇಳಿದ್ರು, ಏನು ರೀ ಇವ್ರು ಮಾತಾಡ್ತಾ ಇದ್ದಾರೆ, 3,000ದಿಂದ 20,000ಕ್ಕೆ ಹೋಗುತ್ತಂತೆ, ಏನು ಮಾತಾಡ್ತಾ ಇದ್ದಾರೆ ಇವರು ಅಂತೇಳಿ. ಬಟ್ ಇವತ್ತು ನಾನು ನೋಡಿದ್ರೆ ವಿ ಆರ್ ಎಟ್ 65,000 ಸೆನ್ಸೆಕ್ಸ್. ಸೊ ಮಾರ್ಕೆಟ್ ಹೀಗೆ ಹೋಗಿದೆ. ಇದು ಯಾಕೆ ಹೋಗಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಮ್ಮ ಕರೆಂಟ್ ಲೀಡರ್ಶಿಪ್ಪು, ಮುಂಚಿತ ಲೀಡರ್ಶಿಪ್ಪು ಏನಿತ್ತು ಅದರಿಂದ ನಮ್ಮ ಕಂಟ್ರಿ ಗ್ರೋ ಆಗ್ತಾ ಇದೆ. ವಿ ಆರ್ ಅ ಕನ್ಸಂಪ್ಷನ್ ಡ್ರಿವನ್ ಎಕಾನಮಿ ಅಂತ ಹೇಳಿದ್ರೆ ನಾವು 140 ಕೋಟಿ ಜನ ಇದ್ದೀವಿ, ನಾವು ಕನ್ಸಂಪ್ಷನ್ ಡ್ರಿವನ್ ಎಕಾನಮಿ. ಸೊ ಡೆಫಿನೆಟ್ಲಿ ನೀವು ಹೇಳಿದ್ದು ಸತ್ಯ. ತುಂಬ ಎಕ್ಸ್ಪರ್ಟ್ಗಳನ್ನು ಇದನ್ನು ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಈಗ ನಮ್ಮ ಉದ್ದೇಶ, ಈ ಪ್ರೋಗ್ರಾಮ್ ಮಾಡೋದು ಉದ್ದೇಶ ಏನು ಅಂತ ಹೇಳಿದ್ರೆ, ಕಮಿಂಗ್ ಟು ದ ಸೆಕೆಂಡ್ ಕ್ವಶನ್ ನಿಮ್ಮದು, ಫಿಕ್ಸೆಡ್ ಡೆಪಾಸಿಟು ಅದು ಇದು ಅಂತ ಹೇಳಿದ್ರಿ. ಈಗೊಂದು ಗ್ರೋತಲ್ಲಿ ರೀಟೇಲ್ ಇನ್ವೆಸ್ಟರ್ ಪಾರ್ಟಿಸಿಪೇಟ್ ಮಾಡಬೇಕು. ಸೊ ನನಗೆ 6% ಸಿಗುತ್ತೆ, 7% ಸಿಗುತ್ತೆ ಸಾಕು ಅಂತ ಒಂದು ಭಾವನೆ, ಒಂದು ಕರೆಕ್ಟ್ ಅದು. ಆದರೆ ನಿಮ್ಮ ಒಂದು ಪೋರ್ಷನ್, ಊಟದೊಟ್ಟಿಗೆ ಉಪ್ಪಿನಕಾಯಿ ಅಂತ ಹೇಳ್ತಾರಲ್ಲ, ಸೊ ಒಂದು ಪೋರ್ಷನ್ ಆಫ್ ಇನ್ವೆಸ್ಟ್ಮೆಂಟ್ ನೀವು ಕಂಟ್ರಿ ಗ್ರೋತ್ ಹೇಗೆ ಆಗ್ತಾ ಇದೆ ಅದರಲ್ಲಿ ಇನ್ವೆಸ್ಟ್ ಮಾಡಲೇಬೇಕು. ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದವರಿಗೆ ರಿಸ್ಕ್ ತುಂಬ ಕಡಿಮೆ. ಮ್ಯೂಚುವಲ್ ಫಂಡ್ ಅಂತ ಹೇಳಿದ್ರೆ ರಿಸ್ಕ್ ಅಂತೇಳಿ ಒಂದು ಮನೋಭಾವನೆ ಇದೆ. ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋದವರಿಗೆ, SIPಯಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋದವರಿಗೆ ರಿಸ್ಕ್ ಕಡಿಮೆ ಆಗುತ್ತೆ. ಸೊ ನಾನು ಹೇಳಿದಾಗೆ ಲಾರ್ಜ್ ಕ್ಯಾಪ್ ಫಂಡ್ಸ ಯಾವುದೋ ಒಂದು ನೋಡಿ, ನಿಮಗೆ ಯಾವ ಬ್ರ್ಯಾಂಡ್ ಬೇಕು ಅದನ್ನು ಸೆಲೆಕ್ಟ್ ಮಾಡಿ, ಒಂದು ಡೀಸೆಂಟಾಗಿ ಪರ್ಫಾರ್ಮ್ ಮಾಡೋ ಫಂಡ್, ತುಂಬ ಬೆಸ್ಟ್ ಪರ್ಫಾರ್ಮಿಂಗ್ ರಿಸರ್ಚ್ ಮಾಡಿ ಕೂತ್ಕೊಳ್ಬೇಕಂತಿಲ್ಲ, ಬೆಸ್ಟ್ ಪರ್ಫಾರ್ಮಿಂಗ್ ಅದರಲ್ಲಿ ಇರೋದು ಏನಿದೆ ಅದರಲ್ಲಿ ಇನ್ವೆಸ್ಟ್ ಮಾಡಿ ಕಂಟಿನ್ಯೂ ಮಾಡಿ ಅಷ್ಟೇ. ಈ ಮ್ಯೂಚುವಲ್ ಫಂಡ್ ಕಂಪನಿಗಳ ಹೂಡಿಕೆದಾರರಿಂದ ಪಡೆಯುವಂಥ ಹಣವನ್ನು ಎಲ್ಲಿ ಹೂಡಬೇಕು, ಹೇಗೆ ಹೂಡಬೇಕು ಎನ್ನುವಂಥ ನಿರ್ಧಾರವನ್ನು ಹೇಗೆ ಮಾಡ್ತವೆ ಅಂತ, ಅದಕ್ಕೆ ತಂತ್ರಜ್ಞಾನವನ್ನು ಬಳಸ್ತಾ ಇದ್ದಾವ ಅಥವಾ ವೃತ್ತಿಪರ ಮ್ಯಾನೇಜರ್ ಮಾಡ್ತಾರಾ, ಹೇಗೆ ಅಂತ? ಸೊ ಮುಂಚೆ ಹಾಗೆ ಇತ್ತು ಸರ್. ಓನ್ಲಿ ವೃತ್ತಿಪರ ಮ್ಯಾನೇಜರ್ಸು, ಫಂಡ್ ಮ್ಯಾನೇಜರ್ಸ್ ಮಾತ್ರ ಡಿಸೈಡ್ ಮಾಡ್ತಾಯಿದ್ರು. ಇವತ್ತು ಪ್ರೋಸೆಸಸ್ ಸೆಟ್ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಪ್ರೋಸೆಸಸ್ ಅಂದರೆ ಏನು, ನಾವು ಎಷ್ಟು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇರೋ ಕಂಪನಿ, PE ಎಷ್ಟಿರಬೇಕು, ಅದರ ಆ್ಯಕ್ಟಿವಿಟೀಸ್ ಏನು ನಡೀತಾ ಇದೆ, ವಾಟ್ ಈಸ್ ದ ಫ್ಯೂಚರ್, ಅವರ ಪ್ರಾಡಕ್ಟಿಗೆ ಫ್ಯೂಚರ್ ಡಿಮಾಂಡ್ ಏನಿದೆ, ಕರೆಂಟ್ ಕನ್ಸಂಪ್ಷನ್ ಲೆವೆಲ್ಸ್ ಏನಿದೆ, ಇದನ್ನು ಕ್ಯಾಶ್ ಫ್ಲೋಸ್ ಏನಿದೆ, ಅವರು ಕ್ಯಾಶ್ ರಿಚ್ಚಾ ಅಥವಾ ಡೆಟ್ಟಲ್ಲಿದ್ದಾರೆ, ಇದೆಲ್ಲ ಪ್ಯಾರಾಮೀಟರ್ಸ್ ಹಾಕ್ಕೊಂಡು ಒಂದು ಫಿಲ್ಟರ್ ಮಾಡ್ತಾರೆ. ಒಂದು ಫಿಲ್ಟರ್ ಮಾಡಿ ಆ ಫಿಲ್ಟರಲ್ಲಿ ಅವರು ಮ್ಯೂಚುವಲ್ ಫಂಡ್ ಕಂಪ್ನಿಯಲ್ಲಿ ಟ್ರಸ್ಟ್ ಅಂತ ಇರುತ್ತೆ. ಸೊ ಟ್ರಸ್ಟೀಸ್ ಹತ್ರ ಡಿಸ್ಕಸ್ ಮಾಡಿ ಇದೊಂದು ಪೋರ್ಟ್ಫೋಲಿಯೋ ಜನ್ರೇಟ್ ಮಾಡ್ತಾರೆ. ಒಂದು ಪೋರ್ಟ್ಫೋಲಿಯೋ ಆಗುತ್ತೆ. ಸೊ ಅದರ ನಂತರ ಅದರಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ತುಂಬ ರೂಲ್ಸ್ ರೆಗ್ಯುಲೇಷನ್ಸ್ ಹಾಕ್ಕೊಂಡು ಕಂಪ್ಲೀಟ್ಲಿ ರಿಟೇಲ್ ಇನ್ವೆಸ್ಟರ್ಸಿಗೆ ಯಾವುದೇ ವಿಷಯದಲ್ಲೂ ಟ್ರಾನ್ಸ್ಪರೆನ್ಸಿ ಇರಬೇಕು ಅಂಥೇಳಿ ತುಂಬ ಸ್ಟೆಪ್ಸ್ ತಗೊಂಡಿದ್ದಾರೆ. ಸೊ ಫಂಡ್ ಸೆಲೆಕ್ಷನ್ ಹೀಗಾಗುತ್ತೆ. ಫಂಡ್ ಮ್ಯಾನೇಜರ್ ಒಬ್ವಿಯಸ್ಲಿ ಕಾಲ್ ತಗೊಳ್ತಾರೆ, ಇಲ್ಲ ಅಂತ ಹೇಳೋದಿಲ್ಲ, ಬಟ್ ಇಟ್ ಈಸ್ ಕಂಪ್ಲೀಟ್ಲಿ ಪ್ರಾಸೆಸ್ ಡ್ರಿವನ್ ಇರುತ್ತೆ. ಸೊ ನೀವು ಅದಕ್ಕೋಸ್ಕರ ನೋಡಿದ್ರೆ, ನೀವು ಒಂದು ಫಂಡ್ A ಮತ್ತು ಫಂಡ್ B ನೀವು ತೆಗೆದು ನೋಡಿದ್ರೆ ಆಲ್ಮೋಸ್ಟ್ 70% ಆಫ್ ದ ಪೋರ್ಟ್ಫೋಲಿಯೋ ಇಸ್ ಸೇಮ್. ಅಲೋಕೇಶನ್ ಡಿಫ್ರೆನ್ಸ್ ಇರ್ಬೋದು. XYZ ಕಂಪನಿಗೆ
ಒಬ್ಬರು 5% ಅಲೋಕೇಟ್ ಮಾಡಿರ್ಬೋದು, ಇನ್ನೊಬ್ಬರು 4% ಅಲೋಕೇಟ್ ಮಾಡಿರ್ಬೋದು. ಸೊ ಇದು ಡಿಫ್ರೆನ್ಸಲ್ಲಿ ಅವರು ವರ್ಕ್ ಮಾಡ್ತಾರೆ. ಮತ್ತು ಇನ್ನೊಂದು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ರಿಸ್ಕ್ ಎಷ್ಟು ಕಡಿಮೆ ರಿಸ್ಕ್ ತಗೊಂಡು ರಿಟರ್ನ್ಸ್ ಹೆಚ್ಚು ಮಾಡೋದು ಹೇಗೆ, ಇದನ್ನೊಂದು ದಟ್ ಈಸ್ ಒನ್ ಪ್ಯಾರಾಮೀಟರ್. ಓಕೆ, ನೀವು ಎಕ್ಸ್ಪರ್ಟ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ಸ್ ನೋಡಬೇಕಾದ್ರೆ ಇದನ್ನು ನೋಡ್ತಾರೆ ಅವರು, ರಿಸ್ಕ್ ರಿಟರ್ನ್ ರೇಷಿಯೋ ಅಂಥೇಳಿ ಇದನ್ನು ನೋಡ್ತಾರೆ. ಕಡಿಮೆ ರಿಸ್ಕಲ್ಲಿ ರಿಟರ್ನ್ಸ್ ಹೇಗೆ ಹೆಚ್ಚು ಮಾಡೋದು. ಈಗ ನನಗೆ ಇಲ್ಲಿಂದ ಏರ್ಪೋರ್ಟಿಗೆ ಹೋಗಬೇಕಾದ್ರೆ ಬೈಕಲ್ಲೂ ಹೋಗ್ಬೋದು, ಕಾರಲ್ಲೂ ಹೋಗ್ಬೋದು. ನಾನು ಬೈಕಲ್ಲಿ ಹೋದರೆ ರಿಸ್ಕ್ ಹೆಚ್ಚು ನನಗೆ. ಓಕೆ, ಸೊ ಕಾರಲ್ಲಿ ಹೋದರೆ ರಿಸ್ಕ್ ಕಡಿಮೆ, ನಾ 4 ವೀಲರ್ಸಲ್ಲೂ ಹೋದರೆ. ಸೊ ಇವ್ರೇನು ಮಾಡ್ತಾರೆ, ರಿಸ್ಕ್ ಹೆಚ್ಚು ತಗೋಬಾರ್ದಲ್ಲ, ಬಿಕಾಸ್ ಪಬ್ಲಿಕ್ ಮನಿ, ಅದು ಪಬ್ಲಿಕ್ ಮನಿ. ಸೊ ಅದನ್ನು ರಿಸ್ಕ್ ಕಡಿಮೆ ಮಾಡಿ ಸೊ ರಿಟರ್ನ್ಸ್ ಸೇಮ್ ಬರುವಂಗೆ ಅದನ್ನು ನೋಡ್ತಾರೆ. ಸೊ ಈ ಪ್ಯಾರಾಮೀಟರ್ಸನ್ನು ನೋಡಿ ಫಂಡ್ ಮ್ಯಾನೇಜರ್ಸ್ ಡಿಸೈಡ್ ಮಾಡ್ತಾರೆ. ಈಗ ಇನ್ನೊಂದು ಬಗೆಯ ರಿಸ್ಕನ್ನು ನಾನಲ್ಲಿ ನಿಮ್ಮ ಹತ್ರ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಭಾರತದಲ್ಲಿ ಒಂದು ವ್ಯಕ್ತಿ ಒಬ್ಬರು ಯಾರಾದರೂ ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡಿದರೆ ಅವರಿಗೆ 5 ಲಕ್ಷ ರೂಪಾಯಿ ತನಕ ವಿಮೆ ಪರಿಹಾರ ಸಿಗುತ್ತೆ ಒಂದು ವೇಳೆ ಬ್ಯಾಂಕಲ್ಲಿ ದಿವಾಳಿ ಆದರೆ. ಸೊ ಇದೇ ರೀತಿ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿನಲ್ಲಿ ಇನ್ವೆಸ್ಟ್ ಮಾಡಿದ ಹಣದ ಒಂದು ಸುರಕ್ಷತೆಗೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಒಂದು ಪರಿಹಾರ ಕ್ರಮಗಳು ಇದೆಯಾ? ಈ ಒಂದು ಕ್ವೆಶನಿಗೆ ಏನು ಅಂತ ಹೇಳಿದ್ರೆ, RBI ಬ್ಯಾಂಕಿಂಗ್ ಇಂಡಸ್ಟ್ರಿಗೆ ಮಾತ್ರ ಇದು ಎಕ್ಸ್ಟೆಂಡ್ ಮಾಡಿರೋದು. ಯಾವುದೇ ಒಂದು NBFC ಆಗಲಿ, ಯಾವುದೇ ಒಂದು ಫಿನ್ಟೆಕ್ ಕಂಪ್ನೀಸ್ಗಳಾಗಲಿ ಅವ್ರ ಮ್ಯೂಚುವಲ್ ಫಂಡ್ಗಳಿಗೆ ಇದು ಅನ್ವಯ ಆಗೋದಿಲ್ಲ. ಸೊ ಇದು RBI ಅವ್ರ SEBI ಎಕ್ಸ್ಟೆಂಡ್ ಮಾಡಿಲ್ಲ. ಸೊ ಅದರಿಂದ ಇನ್ವೆಸ್ಟರ್ಸು ಅರ್ಥ ಮಾಡ್ಕೊಳ್ಳಿ, ಯಾವುದೇ ಮ್ಯೂಚುವಲ್ ಫಂಡಲ್ಲಿ ಒಂದು ಗ್ಯಾರಂಟಿಡ್ ರಿಟರ್ನ್ ಇಲ್ಲ. ಓಕೆ, ಸೆಕೆಂಡು ಇದು ಇರೋದಿಲ್ಲ. ಆದರೆ ನೀವು ಹಿಸ್ಟಾರಿಕಲ್ ಡಾಟಾ ತೆಗೆದ್ರೆ ಎನಿಬಡಿ ಯಾರಾದರೂ ಯಾವುದೇ ಮಾರ್ಕೆಟ್ ಲೆವೆಲಲ್ಲಿ 10 ವರ್ಷ 12 ವರ್ಷ ಇನ್ವೆಸ್ಟ್ ಮಾಡಿದರೆ ಅವರಿಗೆ 10% ರಿಟರ್ನ್ಗಿಂತ ಹೆಚ್ಚು ಸಿಕ್ಕಿದೆ. ನಾನು ನಾನ್ ಪರ್ಫಾರ್ಮಿಂಗ್ ಅವರ ಲೋವರ್ ಪರ್ಫಾರ್ಮಿಂಗ್ ಫಂಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೀವು ಬೆಸ್ಟ್ ಪರ್ಫಾರ್ಮಿಂಗ್ ತೆಗೆದ್ರೆ 15-16% ಸಿಕ್ಕಿದೆ. ಓಕೆ, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಒಂದು ಈ ಸೈಡಿಂದ ನಿಮಗೆ ಗ್ಯಾರಂಟಿ ಇಲ್ಲ. ಸೊ ಗ್ಯಾರಂಟಿ ಇರೋ ಪ್ರಾಡಕ್ಟಿಗೆ ಇನ್ಫ್ಲೇಷನ್ ಬೀಟ್ ಆಗೋದಿಲ್ಲ. ನೀವು ಅದಕ್ಕೆ ನಾವು ಹೇಳೋದು, ನೀವು ರಿಸ್ಕ್ ಇರೋ ಇನ್ವೆಸ್ಟ್ಮೆಂಟು ಮಾಡಬೇಕು, ರಿಸ್ಕ್ ಇಲ್ಲದೆ ಇರೋ ಇನ್ವೆಸ್ಟ್ಮೆಂಟು ಮಾಡಬೇಕು. ಓಕೆ, ಸೊ ಗ್ಯಾರಂಟಿ ಇಡೋ ಫಂಡಿಗೆ ನಿಮಗೆ 5 ಲಕ್ಷ ರೂಪಾಯಿ ಗ್ಯಾರಂಟಿ ಇದೆ, ರಿಸ್ಕ್ ಕವರ್ ಮಾಡ್ತಾರೆ ಬ್ಯಾಂಕ್ನವರು ಆದರೆ ಕರೆಕ್ಟು. ಅದರಲ್ಲಿ ನಿಮಗೆ ಫಿಕ್ಸ್ಡ್ ರಿಟರ್ನ್, ಇನ್ಫ್ಲೇಷನ್ ಹಣದುಬ್ಬರ ಬೀಟ್ ಮಾಡಲಿಕ್ಕೆ ಆಗೋದಿಲ್ಲ ಅವರಿಂದ. ನಿಮಗೆ ಹಣದುಬ್ಬರ ಬೀಟ್ ಮಾಡಬೇಕಾ, ನೀವು ಸ್ವಲ್ಪ ರಿಸ್ಕ್ ಇರೋ ಪ್ರಾಡಕ್ಟಿಗೆ, ರೆಗ್ಯುಲೇಟೆಡ್ ರಿಸ್ಕ್ ಇರೋ ಪ್ರಾಡಕ್ಟಿಗೆ ಬರಬೇಕು. ಸೊ ಜನರಲ್ ಒಂದು ಸೆಂಟೆನ್ಸ್ ಇದೆ, ಏನು ಹೈಯರ್ ದ ರಿಸ್ಕ್ ಹೈಯರ್ ದ ರಿಟರ್ನ್ ಅಂಥೇಳಿ. ಸೊ ಅದು ತಪ್ಪು. ಓಕೆ, ಮ್ಯೂಚುವಲ್ ಫಂಡ್ ಏನು ಪ್ರೂವ್ ಮಾಡಿದೆ ಅಂತ ಹೇಳಿದ್ರೆ, ಲೋವರ್ ದ ರಿಸ್ಕ್ ಬೆಟರ್ ರಿಟರ್ನ್ಸ್. ಓಕೆ, ರಿಸ್ಕ್ ಅವ್ರು ಮಾರ್ಕೆಟಲ್ಲೇ ಹಾಕುತ್ತಾನೆ, ಆದರೆ ಡೈವರ್ಸಿಫೈಡ್ ಮಾಡ್ತಾರೆ, ಅಸೆಟ್ ಅಲೋಕೇಶನ್ ಮಾಡ್ತಾರೆ. ಸೊ ನಿಮಗೆ ಡೈರೆಕ್ಟ್ ಸ್ಟಾಕ್ ಮಾರ್ಕೆಟಿಗಿಂತ ಇವರು ರಿಸ್ಕ್ ಕಡಿಮೆ ಮಾಡಿದ್ದಾರೆ, ಬಟ್ ರಿಟರ್ನ್ಸ್ ಮೇಂಟೈನ್ ಮಾಡಿದ್ದಾರೆ. ಅರೌಂಡ್ 12% ಇಸ್ ಅ ಗುಡ್ ರಿಟರ್ನ್. ಇಟ್ಸ್ ಅ ವೆರಿ ಗುಡ್ ರಿಟರ್ನ್. 12% ಅಂತ ಹೇಳಿದ್ರೆ ನೀವು 6 ಇಯರ್ಸಲ್ಲಿ ದುಡ್ಡು ಡಬಲ್ ಆಗುತ್ತೆ. ಈಗ ಸದ್ಯದ ಮಟ್ಟಿಗೆ 6 ವರ್ಷಗಳಲ್ಲಿ ಹಣ ಇಮ್ಮಡಿ ಆಗುವಂಥ ಯಾವುದೇ ಒಂದು ಬ್ಯಾಂಕ್ ಡೆಪಾಸಿಟ್ ಇರ್ಬೋದು, ಬಾಂಡ್ ಇರ್ಬೋದು, ಐ ಥಿಂಕ್ ಇಲ್ಲ ಅಂತ ಅನ್ಸುತ್ತೆ. ಸೊ 6 ವರ್ಷಗಳಲ್ಲಿ ಸಿಂಪಲ್ ರೂಲ್ ಸರ್. ಒಂದು ರೂಲ್ ಆಫ್ 72 ಅಂತ ಇದೆ. ರೂಲ್ ಆಫ್ 72 ಈಗ ನಮ್ಮ ವೀಕ್ಷಕರು ಅದನ್ನು ಯೂಸ್ ಮಾಡ್ಕೊಳ್ಬೇಕು. ಆ್ಯಕ್ಚುಲಿ ನಿಮಗೆ ಸಿಂಪಲ್ ಕ್ಯಾಲ್ಕುಲೇಷನ್ ಏನು ಅಂತ ಹೇಳಿದ್ರೆ, ವಾಟ್ ಈಸ್ ದ ಎವರೇಜ್ ರಿಟರ್ನ್. ಓಕೆ, ಎವರೇಜ್ ರಿಟರ್ನ್ ಆಫ್ ಸೇಫ್ ಒಂದು ಫಿಕ್ಸೆಡ್ ಡೆಪಾಸಿಟ್ 6% ಆದರೆ, ರೂಲ್ ಆಫ್ 72 ಅಲ್ಲಿ 72 ಡಿವೈಡೆಡ್ ಬೈ ರಿಟರ್ನ್ಸ್ ದಟ್ ಯು ಆರ್ ಗೆಟಿಂಗ್ ಮಾಡಿದ್ರೆ, ನೀವು 72 ಡಿವೈಡೆಡ್ ಬೈ 6 ಮಾಡಿದ್ರೆ ಎಷ್ಟಾಯಿತು? 12% ಆಯಿತು. 12 ವರ್ಷ ಆಯಿತು. ಅಂದರೆ ನಿಮಗೆ 6% ಕೊಡೋ ಒಂದು ಇನ್ಸ್ಟ್ರೂಮೆಂಟ್ ಏನಿದೆ ಅದು ಡಬಲ್ ಆಗಬೇಕಾದ್ರೆ 12 ವರ್ಷ ಬೇಕು. ಓಕೆ, ಮ್ಯೂಚುವಲ್ ಫಂಡ್ಸಲ್ಲಿ ಎವರೇಜ್ ರಿಟರ್ನ್ ನೀವು 10-12% ತಗೊಳ್ಳಿ. 72 ಡಿವೈಡೆಡ್ ಬೈ 12 ಮಾಡಿದ್ರೆ ಎಷ್ಟು? 5.5 ವರ್ಷ ಆಯಿತು. 5.5 ವರ್ಷ ಆಯಿತು. ಸೊ ದಟ್ ಈಸ್ ದ ರಿಟರ್ನ್. ಓಕೆ, ಆದರೆ ಒಂದು ಕ್ವಶನ್ ನಿಮಗೆ ಏನು ಅಂತ ಹೇಳಿದ್ರೆ, ಫಿಕ್ಸ್ಡ್ ಡೆಪಾಸಿಟಲ್ಲಿ ಥಿಂಕ್ ಮಾಡಿದಾಗೆ ಮ್ಯೂಚುವಲ್ ಫಂಡಲ್ಲಿ ಥಿಂಕ್ ಮಾಡಬಾರ್ದು. ಫಿಕ್ಸ್ಡ್ ಡೆಪಾಸಿಟಲ್ಲಿ ಏನು, 6% ವರ್ಷ 6% ಬರುತ್ತೆ ನನಗೆ ಅಂತೇಳಿ. ಆದರೆ ಮ್ಯೂಚುವಲ್ ಫಂಡಲ್ಲಿ ನಾವು ಹೇಳುವಾಗ ಏನು ಹೇಳ್ತೀವಿ? CAGR ಅಂತ ಹೇಳ್ತೀವಿ, ಕಂಪೌಂಡೆಡ್ ಆ್ಯನ್ಯುವಲೈಸ್ ಗ್ರೋತ್ ರೇಟ್. ಸಿಂಪಲಾಗಿ ಹೇಳೋದಾದರೆ ಏನು ಅಂತ ಹೇಳಿದ್ರೆ, ನನಗೆ 12% ಅಂತ ನಾವು ಯಾವಾಗ ಹೇಳ್ತೀವಿ, ಅದು 12% ನಿಮಗೆ ವರ್ಷ ಸಿಗೋದಲ್ಲ. FDಯಲ್ಲಿ ನಿಮಗೆ ವರ್ಷ ಸಿಗುತ್ತೆ. ಮ್ಯೂಚುವಲ್ ಫಂಡಲ್ಲಿ ಇಟ್ ಈಸ್ ಎವರೇಜ್ ರಿಟರ್ನ್. ಸೊ ಫಸ್ಟ್ ವರ್ಷ ನನಗೆ 12% ಹಾಕಿದ ದುಡ್ಡು 100 ರೂಪಾಯಿ ಹಾಕಿದ್ದು 80 ರೂಪೀಸ್ ಆಗಿದೆ.
ಓಕೆ 12% ನೆಗೆಟಿವ್. ಸೆಕೆಂಡ್ ಇಯರ್ 5% ಸಿಕ್ಕಿದೆ ನನಗೆ. ಥರ್ಡ್ ಇಯರ್ ನನಗೆ 30% ಸಿಕ್ತು. ಫಿಫ್ತ್ ಇಯರ್ ನನಗೆ 10% ಸಿಕ್ತು. ಸೊ ಹೀಗೆ ಆಗ್ತಾ ಇರುತ್ತೆ. ಓಕೆ, ಹೀಗೆ ಆದಾಗ ನಿಮಗೆ ರಿಟರ್ನ್ಸ್, ಓವರಾಲ್ ರಿಟರ್ನ್ಸ್ ಏನು, ಎವರೇಜ್ ರಿಟರ್ನ್ಸ್ ಏನು ಅಂತ ಹೇಳೋದು ನೋಡೋದು, ದ್ಯಾಟ್ ಈಸ್ ಕಾಲ್ಡ್ ಎಸ್ CAGR. ಸೊ ನಾವು ಮ್ಯೂಚುವಲ್ ಫಂಡ್ನವ್ರು ಯಾವಾಗಲೂ ಮಾತಾಡುವಾಗ ಒಂದು ಫಿಕ್ಸೆಡ್ ರಿಟರ್ನ್ ಹೇಳೋದಿಲ್ಲ. ಸೆಕೆಂಡ್, ನಾವು ಎವರೇಜ್ ರಿಟರ್ನ್ ಹೇಳ್ತೀವಿ. 12% ಫಾರ್ 10 years ಇಸ್ ವೆರಿ ಗುಡ್ ರಿಟರ್ನ್. ಇಟ್ಸ್ ಅ ವೆರಿ ಗುಡ್ ರಿಟರ್ನ್. ಓಕೆ, ನಿಮ್ಮ ಡಬಲ್ ಅಲ್ಲ, ಇಮ್ಮಡಿ ಆಯಿತು, 2 times, 2 times ಡಬಲ್ ಆಗಿದೆ. ಸೊ ದಿಸ್ ಇಸ್ ವಾಟ್ ದ ರಿಟರ್ನ್ಸ್ ಪಾರ್ಟ್ ಆಫ್ ಇಟ್. ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿನಲ್ಲಿ ಕರಿಯರನ್ನು ಹೇಗೆ ಡೆವಲಪ್ ಮಾಡ್ಬೋದು ಅಂತ, ಒಬ್ಬ ವ್ಯಕ್ತಿ ಮ್ಯೂಚುವಲ್ ಫಂಡ್ ಮಾರಾಟ ಮಾಡೋ ಮೂಲಕ, ವಿತರಕ ಆಗೋ ಮೂಲಕ ಅವರ ಒಂದು ಭವಿಷ್ಯದ ಒಂದು ಜೀವನೋಪಾಯಕ್ಕೆ ಇರ್ಬೋದು, ಅವರ ಅರ್ನಿಂಗ್ಸಿಗೆ ಅದು ಹೇಗೆ ಸಹಾಯ ಆಗುತ್ತೆ? ಸೊ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗಲಿಕ್ಕೆ ಆ್ಯಕ್ಚುಲಿ ಕರೆಂಟ್ಲಿ ತುಂಬ ಸ್ಕೋಪ್ ಇದೆ. ನೀವು ಮುಂಚಿನ ಪ್ರಶ್ನೆಗೆ ನೀವು ಹೇಳಿದ್ರಿ ತುಂಬ ಜನ ಫಿಕ್ಸೆಡ್ ಡೆಪಾಸಿಟಿಂದ ಈಚೆ ಬರ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಒಂದು ಟೈಮಲ್ಲಿ ಒಂದು 20 ವರ್ಷ ಮುಂಚೆ ನೋಡಿದ್ರೆ ಫಿಕ್ಸೆಡ್ ಡೆಪಾಸಿಟ್ ರೇಟ್ಸ್ 9%, 10% ಇತ್ತು. ತುಂಬ ಜನ VRS ಕೊಟ್ಟರು. ಓಕೆ, ನನಗೆ ಇಷ್ಟು ಅಮೌಂಟ್ ಇದೆ ನನ್ನ ಹತ್ರ, 10% ಅಂದರೆ ನನಗೆ ತಿಂಗಳಿಗೆ ಇಷ್ಟು ಬರುತ್ತೆ ಅಂತೇಳಿ. ಬಟ್ ಇವತ್ತು ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗಿದೆ. ಸೊ ಆ್ಯಂಡ್ ಗ್ರೋಯಿಂಗ್ ಇಕಾನಮಿ ಬಗ್ಗೆ ಮಾತಾಡಿದ್ರಿ ನೀವು. ಗ್ರೋಯಿಂಗ್ ಇಕಾನಮಿಯಲ್ಲಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗಲೇಬೇಕು. ಮನಿ ಹ್ಯಾಸ್ ಟು ಬಿ ಚೀಪ್. ಸೊ ರೆಡಿ ಆಗಿರಿ. ಇಂಟ್ರೆಸ್ಟ್ ರೇಟು ಈಸ್ ಗೋಯಿಂಗ್ ಟು ಫರ್ದರ್ ಕಮ್ ಡೌನ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಇಫ್ ದ ಕಂಟ್ರಿ ಹ್ಯಾಸ್ ಟು ಗ್ರೋ. ನಾವು ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗ್ತಾ ಇದೆ ಅಂತೇಳಿ ನಿಮ್ಮ FD ಬಡ್ಡಿನೂ ಕಡಿಮೆ ಆಗುತ್ತೆ. ಸೊ ನೀವು ಇನ್ನೊಂದು ಆಲ್ಟರ್ನೇಟಿವ್ ಹುಡುಕಲೇಬೇಕು. ಸೇಫರ್ ಆಲ್ಟರ್ನೇಟಿವ್ ಹುಡುಕಬೇಕು. ವಾಟ್ ಈಸ್ ದ ಸೇಫರ್ ಆಲ್ಟರ್ನೇಟಿವ್? ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ, ಒನ್ ಆಫ್ ದ ಸೇಫರ್ ಆಲ್ಟರ್ನೇಟಿವ್ ಎಲ್ಲರೂ ಇವತ್ತು ತುಂಬ ಖುಷಿಯಾಗಿ ಮಾತಾಡ್ತಾ ಇರೋದು SIP. ಕೆಲವರಿಗೆ ಮ್ಯೂಚುವಲ್ ಫಂಡ್ ಗೊತ್ತಿಲ್ಲ, ಆದರೆ SIP ಗೊತ್ತಿದೆ. ಕರೆಕ್ಟ್? ಸೊ SIP ಈಸ್ ಒನ್ ಆಫ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್. ನಾವು ಕಮಿಂಗ್ ಟು ಯುವರ್ ಕ್ವೆಶನ್ ಸರ್, ಇಂಡಿಯಾದಲ್ಲಿ 140 ಕೋಟಿ ಜನ ಇದ್ದಾರೆ. 40 ಕೋಟಿ ಜನ ಇನ್ವೆಸ್ಟಿಬಲ್ ಪಾಪ್ಯುಲೇಷನ್ ಅಂತ ಎಣಿಸ್ಕೊಳ್ಳೋಣ. 100 ಜನ 100 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಇದಿಲ್ಲ. 40 ಕೋಟಿ ಜನರಲ್ಲಿ ಇಷ್ಟರವರೆಗೆ ಇನ್ವೆಸ್ಟ್ ಮಾಡ್ತಾ ಇರೋದು ಯಾರು ಅಂತ ಹೇಳಿದ್ರೆ, ಮುಂಚೆ ಯಾರು ಇನ್ವೆಸ್ಟ್ ಮಾಡಿದ್ದಾರೆ ನೋಡಿ, ಅವರೇ ವಾಪಸ್ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅಂದರೆ 3.5 ಕೋಟಿ ಜನ ಮಾತ್ರ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದು. ಅವರೇ ವಾಪಸ್ ಮಾಡ್ತಾರೆ. ಅಂದರೆ ಒಂದು ಸಲ ಸವಿಯೂಟ ಮಾಡಿದ್ರೆ ವಾಪಸ್ ಅದೇ ಸವಿಯೂಟ ಬೇಕು ನಮಗೆ. ಓಕೆ, ಸೊ ಹಾಗೆ ಕಂಟಿನ್ಯೂಯಸ್ ಆಗಿ ಅವರೇ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈಗ ಇನ್ನೂ 37 ಕೋಟಿ ಜನ ಇನ್ವೆಸ್ಟ್ ಮಾಡಲಿಕ್ಕೆ ಬಾಕಿ ಇದ್ದಾರೆ. ಸೊ ಇಂಡಿಯಾದಲ್ಲಿ ನಂಬರ್ ಆಫ್ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಸ್ ಇರೋದು ಅಪ್ರಾಕ್ಸಿಮೇಟ್ಲಿ ಒಂದು 2 ಲಕ್ಷ ಜನ ಇರ್ಬೋದು. ಇನ್ಶೂರೆನ್ಸ್ ಏಜೆಂಟ್ಸು 30 ಲಕ್ಷ ಜನ ಇದ್ದಾರೆ. ಸೊ ಈ ದಾಖಲೆಗಳು, ಈ ನಂಬರ್ಸ್ ನೋಡಿನೇ ನೀವು ಅರ್ಥ ಮಾಡ್ಕೊಳ್ಬೋದು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಷನಲ್ಲಿ ಎಷ್ಟು ಸ್ಕೋಪ್ ಇದೆ ಅಂಥೇಳಿ. ಮತ್ತು ನಾವು ಆಲ್ವೇಸ್ ನಂಬರ್ಸಲ್ಲಿ ಪ್ರೂವ್ ಮಾಡ್ತೀವಿ. ಏನು ಅಂತ ಹೇಳಿದ್ರೆ, ತುಂಬ ಜನ ನಾವೀಗೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇನ್ಶೂರೆನ್ಸ್ ಏಜೆಂಟ್ಸಿಗೆ ಹೇಳ್ತಾ ಇದ್ದೀವಿ, ಸರ್ ನೀವು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಷನ್ನು ತಗೊಳ್ಳಿ ಅಂಥೇಳಿ. ಯಾಕೆಂದರೆ ಅದು ಕಾಲ ಹೋಯಿತು. ನೀವು ಖಾಲಿ ಒಂದು ಇನ್ಶೂರೆನ್ಸ್ ತೊಗೊಂಡೋಗಿ ನೀವು ಸರ್ ತಗೊಳ್ಳಿ ಇನ್ಶೂರೆನ್ಸ್ ಅಂತ ಹೇಳೋದು ಕಾಲ ನನ್ನ ಮಟ್ಟಿಗೆ ಹೋಗಿದೆ ಅಂತ ಕಾಣುತ್ತೆ. ಇವತ್ತು ಪೀಪಲ್ ವಾಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್. ಓಕೆ, ಅವರಿಗೆ ಮಲ್ಟಿಪಲ್ ಪ್ರಾಡಕ್ಟ್ಸ್ ಬೇಕು. ಇನ್ಶೂರೆನ್ಸ್ ಹೋದವರಿಗೆ ತುಂಬ ಜನರಿಗೆ ಕೇಳ್ತಾರೆ, ಸರ್ ನೀವು ಮ್ಯೂಚುವಲ್ ಫಂಡ್ ಮಾಡ್ತೀರಾ ಇಲ್ವಾ ಅಂಥೇಳಿ. ಇಲ್ಲ ಅಂತ ಹೇಳಿದ್ರೆ ಅವರು ಇನ್ಶೂರೆನ್ಸ್ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟ್ರಿಗೆ ಹುಡ್ಕೊಂಡು ಹೋಗ್ತಾರೆ. ಓಕೆ, ಅವರು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಸ್ಮಾರ್ಟ್. ಇದು 2 ಲಕ್ಷ ಜನ ಯಾರಿದ್ದಾರೆ, ನಾವು ತುಂಬ ಇಂಟ್ರಾಕ್ಟ್ ಮಾಡ್ತೀವಿ ಅವರೊಟ್ಟಿಗೆ, ತುಂಬ ಸ್ಮಾರ್ಟ್ ಜನ ಅವರೆಲ್ಲ. ಸೊ ಅವ್ರು ಇನ್ಶೂರೆನ್ಸ್ ಇರುತ್ತೆ, ಮ್ಯೂಚುವಲ್ ಫಂಡ್ ಇರುತ್ತೆ, ಹೌಸಿಂಗ್ ಲೋನು ಇರುತ್ತೆ, ಜನರಲ್ ಇನ್ಶೂರೆನ್ಸ್ ಎಲ್ಲ ಇಟ್ಕೊಂಡಿರ್ತಾರೆ ಅವರು. ಸೊ ದೇ ಆರ್ ಏನಂತ ಒನ್ ಸ್ಟಾಪ್ ಟಾಪ್ ಶಾಪ್ ಅಂತ ಹೇಳ್ತೀನಿ ನಾನು. ಸೊ ಅದು ಮಾಡ್ತಾರೆ ಅವರು. ಅದನ್ನು ಒಂದು ಪ್ರಾಡಕ್ಟ್ ಕೊಡ್ತಾರೆ ಅವರು. ಸೊ ಇಟ್ ಶುಡ್ ಬಿ ಅ ಸೊಲ್ಯೂಷನ್ ಓರಿಯೆಂಟೆಡ್. ಒಂದೇ ಪ್ರಾಡಕ್ಟ್ ಕೊಡಿ, ಇದೇ ಮಾಡಿ, ಇನ್ಶೂರೆನ್ಸ್ ಎಷ್ಟೆಲ್ಲ ತಗೊಳ್ತೀರಾ ನೀವು. ಸೊ ಕಮಿಂಗ್ ಟು ದ ಪಾಯಿಂಟ್, ಏನು ಅಂತ ಹೇಳಿದ್ರೆ ತುಂಬ ಸ್ಕೋಪ್ ಇದೆ. ಇದಕ್ಕೆ ಸೆಬಿ ಒಂದು ರೆಗ್ಯುಲೇಷನ್ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ, ಒಂದು NISM ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೆಕ್ಯೂರಿಟೀಸ್ ಮಾರ್ಕೆಟ್ ಇಂದ MFD 5A ಅಂತ ಒಂದು ಎಕ್ಸಾಮ್ ಇದೆ. ಅದು ಎಕ್ಸಾಮ್ ಬರೀಬೇಕು ಅವರು. ಓಕೆ, ಸೊ ನಮ್ಮ ಒಂದು ಇನಿಷಿಯೇಟಿವ್ ಏನು ಅಂತ ಹೇಳಿದ್ರೆ, ಲಾಸ್ಟ್ ಒಂದು 18 ತಿಂಗಳಲ್ಲಿ ಒಂದು 680 ಜನರಿಗೆ ನಾವು ಹೆಲ್ಪ್ ಮಾಡಿದ್ದೀವಿ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗಲಿಕ್ಕೆ. ನಾಲೆಜ್ ಬೆಲ್ ನಂದು ಫರ್ಮ್. ಸೊ ಅದರಲ್ಲಿ ನಾವು ಫ್ರೀಯಾಗಿ ನಾವು ಟ್ರೈನಿಂಗ್ ಕೊಡ್ತೀವಿ ಅವರಿಗೆ. ಓಕೆ, ಆನ್ಲೈನ್ ಟ್ರೈನಿಂಗ್ ಇರುತ್ತೆ. ದೇಶದ ಎಲ್ಲ ಭಾಗಗಳಿಂದ ಇವತ್ತು ಜನ ಬಂದು ನಮ್ಮ ಹತ್ರ ಟ್ರೈನಿಂಗ್ ತೊಗೊಳ್ತಾರೆ. ಅವರು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟ್ರು ಆಗಿದ್ದಾರೆ. ತುಂಬ ಇನ್ಶೂರೆನ್ಸ್ ಏಜೆಂಟ್ಸು ಬರ್ತಾರೆ. ಅವರ ಇನ್ಶೂರೆನ್ಸ್ ಒಟ್ಟಿಗೆ ಇನ್ನೊಂದು ಪ್ರಾಡಕ್ಟ್ ಮಾಡ್ತಾರೆ.
ವಿದ್ಯಾರ್ಹತೆ ಏನು ಬೇಕಾಗುತ್ತೆ ಇದಕ್ಕೆ ಎಲಿಜಿಬಿಲಿಟಿ? ವಿದ್ಯಾರ್ಹತೆ ಏನು ಅಂತ ಹೇಳಿದ್ರೆ 12th ಪಾಸ್ ಆದರೆ ಸಾಕು. ಆದರೆ ಗ್ರ್ಯಾಜುಯೇಷನ್ ಆದರೆ ಸ್ವಲ್ಪ ಗ್ರಾಸ್ಪಿಂಗ್ ಪವರ್ ಹೆಚ್ಚಿರುತ್ತೆ. ಯಾಕೆಂದರೆ ಅಲ್ಲಿ ಎಕ್ಸಾಮಲ್ಲಿ ಜನರಲಿ ಕಾನ್ಸೆಪ್ಚುವಲ್ ಕ್ಲಾರಿಟಿ ಕೇಳ್ತಾರೆ, ಮಗಿಂಗ್ ಇರೋದಿಲ್ಲ. ಸೊ ಕಾನ್ಸೆಪ್ಚುವಲ್ ಕ್ಲಾರಿಟಿ ಇರೋದ್ರಿಂದ ಗ್ರ್ಯಾಜುಯೇಷನ್ ಆದರೆ, ನಮ್ಮ ಕ್ಯಾಟಗರಿ ಏನಿದೆ ಅಂತೇಳಿ ನಾವು ಗ್ರ್ಯಾಜುಯೇಷನ್ ಆದವರಿಗೆ ಫ್ರೀ ಆಗಿ ಟ್ರೈನಿಂಗ್ ಕೊಡ್ತೀವಿ. ಓಕೆ, ಬಟ್ NISM ಇದು ಎಲಿಜಿಬಿಲಿಟಿ 12th ಪಾಸ್ ಆದರೆ ಸಾಕು. PUC ಪಾಸ್ ಆದರೆ ಸಾಕು. PUC ಪಾಸ್ ಆದರೆ ಸಾಕು. ಸೊ ತರಬೇತಿ ಪಡೆದ ಒಬ್ಬ ವ್ಯಕ್ತಿ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿನಲ್ಲಿ ಹೇಗೆ ಆದಾಯವನ್ನು ಗಳಿಸ್ಬೋದು, ಏನೆಲ್ಲ ಸ್ಕಿಲ್ ಬೇಕಾಗುತ್ತೆ? ಸೊ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಯಲ್ಲಿ ಸ್ಕಿಲ್ ಏನು ಬೇಕು ಅಂದರೆ, ಡಿಸ್ಟ್ರಿಬ್ಯೂಟರ್ ಆದಮೇಲೆ ಏನು ಸ್ಕಿಲ್ ಬೇಕು ಅಂತ ಹೇಳಿದ್ರೆ ಒಂದು ಒಳ್ಳೆಯ ನಾಲೆಜ್ ಇರಬೇಕು ಅವರಿಗೆ. ಓಕೆ, ಸೊ ಆಲ್ ಇನ್ವೆಸ್ಟರ್ಸ್ ಇವತ್ತು ಕನ್ಫ್ಯೂಷನಲ್ಲೇ ಇರೋದವರು. ಓಕೆ, ನಿಮಗೆ ಫಸ್ಟ್ ಅವರ ಕನ್ಫ್ಯೂಷನ್ ಕ್ಲಿಯರ್ ಮಾಡಿ. ಡೋಂಟ್ ಸೆಲ್ ದ ಪ್ರಾಡಕ್ಟ್. ಓಕೆ, ಸೆಲ್ ಅ ಸೊಲ್ಯೂಷನ್, ಗಿವ್ ಅ ಸೊಲ್ಯೂಷನ್. ಇನ್ವೆಸ್ಟರ್ ನಿಮ್ಮ ಹಿಂದೆ ಬರ್ತಾರೆ. ಸೊ ಬೇಸಿಕ್ಲಿ ಕಮ್ಯುನಿಕೇಷನ್ ಸ್ವಲ್ಪ ಚೆನ್ನಾಗಿ ಮಾಡಿಕೊಂಡ್ರೆ, ಆ್ಯಂಡ್ ನಾಲೆಜ್, ಇವತ್ತು ನಾಲೆಜ್ ಎಲ್ಲಿ ನೋಡಿದರೂ ಅಲ್ಲಿದೆ, ನಾವು ಕೊಡ್ತಾ ಇರೋದು ಅದೇ, ಕರೆಕ್ಟ್? ಎಲ್ಲಿ ನೋಡಿದರೂ ಅಲ್ಲಿದೆ. ಸೊ ನೀವು ನಾಲೆಜ್ ಚೆನ್ನಾಗಿರಬೇಕು, ಒಂದು ಮಾತಾಡಲಿಕ್ಕೆ ಇರಬೇಕು, ಪೀಪಲ್ ಪರ್ಸನ್ ಆಗಿದ್ದರೆ, ನಿಮಗೆ ಜನರಿಗೆ ಹೋಗಿ ಮಾತಾಡೋದು ನಿಮಗೆ ಒಂದು ಖುಷಿ, ಇಂಥವ್ರು ಇದ್ದರೆ ಡೆಫಿನೆಟ್ಲಿ ಆಗುತ್ತೆ. ಜಸ್ಟ್ ಟು ಆ್ಯಡ್ ಟು ದ್ಯಾಟ್, ನಾವು ಈಗೇನು ನಾನು ಹೇಳಿದೆ, ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ನಾನು ಜಾಯ್ನ್ ಆಗಿದ್ದೆ 2002ರಲ್ಲಿ. ಸೊ ಆಗದಿಂದಲೇ ಒಂದು ಟ್ರೈನಿಂಗ್ ಕೊಡೋ ಒಂದು ಹುಚ್ಚು ಅಂತ ಹೇಳ್ಬೋದು ನೀವು, ಕ್ರೇಜ್ ಒಂದು ನನಗೆ. ಸೊ ನನಗೆ 21 ವರ್ಷ, ನಾನು ಆಚೆ ಈಚೆ ಇನ್ಶೂರೆನ್ಸ್ ಏಜೆಂಟ್ಸ್ನವರಿಗೆಲ್ಲ ಕರೆದುಬಿಟ್ಟು ಕೂತ್ಕೊಳಿಸಿ, ಸರ್ ನೀವು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗಬೇಕು ಅಂತೇಳಿ. ಸೊ ನನಗೆ 21 ವರ್ಷ, ಅವರಿಗೆ 30 ವರ್ಷ. ನಾನು ನಿಲ್ಲಿಸಿ ಟ್ರೈನಿಂಗ್ ಹೇಳೋದು. ಇವರೆಲ್ಲ ಇವತ್ತು ಅಟ್ಲೀಸ್ಟ್ ಐ ವುಡ್ ಸೇ ದಟ್ ಅಟ್ಲೀಸ್ಟ್ ಒಂದು 15-20 ಜನ ಟ್ರೈನಿಂಗ್ ಮಾಡಿ ತಗೊಂಡವ್ರು ಆಗ ಇವತ್ತು 1-1.5 ಕೋಟಿ ಅರ್ನ್ ಮಾಡ್ತಾರೆ ವರ್ಷಕ್ಕೆ. ಸಾವಿರಾರು ಜನ ನಮ್ಮಂಡರೆ, ನಾನು ಇಂಡಸ್ಟ್ರಿ ಬಗ್ಗೆ ಹೇಳ್ತಾ ಇಲ್ಲ, ನಾನು ಕಣ್ಣಲ್ಲಿ ನೋಡಿದ್ದು ನಾನು ನಿಮ್ಗೆ ಹೇಳ್ತಾ ಇರೋದು. ಸೊ ನಮ್ಮಂಡರ್ ಮಾಡಿದವರೇ ಒಂದು 1000 ಜನಕ್ಕಿಂತ ಹೆಚ್ಚು ಒಂದು 20-25 ಲಕ್ಷ ಅರ್ನ್ ಮಾಡ್ತಾಯಿದ್ದಾರೆ. ಇಮಿಡಿಯೇಟ್ ಸ್ಟಾರ್ಟ್ ಆಗುತ್ತಾ? ಇಲ್ಲ. ಇಟ್ ಈಸ್ ಹೇಗೆ ಇನ್ವೆಸ್ಟರಿಗೆ ರಿಟರ್ನ್ಸ್ ಸ್ಲೋ ಆಗಿ ಬರುತ್ತೆ, ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರಿಗೂ ಕಮಿಷನ್ ಸ್ಲೋ ಆಗಿ ಬರುತ್ತೆ. ಆದರೆ ಇಟ್ ಈಸ್ ಅ ಪರ್ಪೆಚುವಲ್ ಇನ್ಕಮ್. ಓಕೆ, ನೀವು ಕ್ಲೈಂಟ್ ಎಷ್ಟು ದಿನ ನಿಮ್ಮೊಟ್ಟಿಗೆ ಇರ್ತಾರೆ ಅಷ್ಟು ದಿನ ನಿಮಗೆ ಇನ್ಕಮ್ ಬರುತ್ತೆ. ಆ್ಯಂಡ್ ಐ ಹ್ಯಾವ್ ಪ್ರೂವ್ಡ್ ದಟ್ ಇನ್ಶೂರೆನ್ಸ್ ಕಮಿಷನ್ ಈಸ್, ಅಂದರೆ ಜನರಲಿ ಎಣಿಸ್ತಾರೆ ಏನು ಇನ್ಶೂರೆನ್ಸಲ್ಲಿ ಹೈಯೆಸ್ಟ್ ಕಮಿಷನ್ ಸಿಗುತ್ತೆ ಅಂತೇಳಿ. ಮ್ಯೂಚುವಲ್ ಫಂಡಲ್ಲೂ ಆ್ಯಕ್ಚುಲಿ ನೀವು ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ, 15 ವರ್ಷದ ನೀವು ಇನ್ಶೂರೆನ್ಸು, 15 ವರ್ಷದ ಮ್ಯೂಚುವಲ್ ಫಂಡ್ಸ್ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಕಮಿಷನ್ ಪಾರ್ಟ್ ಆ್ಯಕ್ಚುಲಿ ಮ್ಯೂಚುವಲ್ ಫಂಡಲ್ಲಿ ಹೆಚ್ಚಿದೆ. ಎಷ್ಟೇ ಕಡಿಮೆ ಮಾಡಲಿ, ಸೆಬಿ ಕಡಿಮೆ ಮಾಡ್ತಾ ಇದ್ದಾರೆ, ಕರೆಕ್ಟ್ ಎಲ್ಲ, ಬಟ್ ಏನು ಕ್ಯಾಲ್ಕುಲೇಷನ್ ಮಾಡಿದರೂ ಹೆಚ್ಚಿದೆ. ಬಟ್ ಇನ್ನೊಂದು, ನೀವು ಕರಿಯರ್ ಬಗ್ಗೆ ಹೇಳಿದ್ರಿ, ಮ್ಯೂಚುವಲ್ ಫಂಡಲ್ಲಿ ಓನ್ ಆಗಿ ಸ್ಟಾರ್ಟ್ ಮಾಡೋದಾದರೆ ನೀವು ಆ್ಯಪಲ್ ಟು ಆ್ಯಪಲ್ ಕಂಪೇರ್ ಮಾಡಿ ನೋಡಬೇಡಿ. ಇದರಲ್ಲಿ ನನಗೆ ಇದರಲ್ಲಿ ಇಷ್ಟು ಸಿಗುತ್ತೆ, ಇದರಲ್ಲಿ ಇಷ್ಟು ಸಿಗುತ್ತೆ, ಕಮಿಷನ್ ಹೆಚ್ಚು ಸಿಗುತ್ತೆ, ಅದು ನೋಡಬೇಡಿ. ನೀವು ಕ್ಲೈಂಟಿಗೆ ಏನು ಬೇಕು ಅದು ಸೊಲ್ಯೂಷನ್ ಕೊಡಿ. ಸೊ ನಿಮ್ಮ ಹತ್ರ ಒಂದು 3-4 ಡಿಫ್ರೆಂಟ್ ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ ಇದ್ದರೆ ಕ್ಲೈಂಟ್ ನಿಮ್ಮ ಹತ್ರ ಇರ್ತಾರೆ. ಸೊ ಇದು ಡೋಂಟ್ ಲುಕ್ ಎಟ್ ಆಸ್ ಓಕೆ ಇದರಲ್ಲಿ ನನಗೆ 100 ರೂಪಾಯಿ ಸಿಗುತ್ತೆ, ಇದರಲ್ಲಿ 10 ರೂಪಾಯಿ ಮಾತ್ರ ಸಿಗುತ್ತೆ. ಹಾಗೆ ಬಿಸ್ನೆಸ್ಸಲ್ಲಿ ಹೇಳಿದ್ರೆ ಕಷ್ಟ. ಯಾವುದೇ ಬಿಸ್ನೆಸ್ ತೊಗೊಳ್ಳಿ, ಒಂದು ಹೈ ಮಾರ್ಜಿನ್ ಪ್ರಾಡಕ್ಟ್ ಇರುತ್ತೆ, ಒಂದು ಲೋ ಮಾರ್ಜಿನ್ ಪ್ರಾಡಕ್ಟ್ ಇರುತ್ತೆ, ಎರಡೂ ಬೇಕು ನಮಗೆ. ಸೊ ದಟ್ ಈಸ್ ದ ಸ್ಕೋಪ್ ಫಾರ್ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್. ಡೆಫಿನೆಟ್ಲಿ ಸ್ಕೋಪ್ ಇದೆ. ನಮ್ಮ ಹತ್ರ ಬನ್ನಿ, ನಾಲೆಜ್ ಬೆಲ್ ಅಕಾಡೆಮಿ, knowledgebell.com ಅಂತ ವೆಬ್ಸೈಟ್ ಇದೆ ನಮ್ಮದು, ಅಲ್ಲಿ ಹೋಗಿ ಅಲ್ಲೇ ರಿಜಿಸ್ಟರ್ ಮಾಡ್ಕೊಳ್ಳಿ. ವಿ ವಿಲ್ ಹೆಲ್ಪ್ ಯು ಔಟ್. ವೀಕ್ಷಕರೇ, ಇದುವರೆಗೆ ಮ್ಯೂಚುವಲ್ ಫಂಡ್ ಮಾರುಕಟ್ಟೆ ಹೇಗೆ ಕೆಲಸ ಮಾಡುತ್ತೆ, ಮಾರುಕಟ್ಟೆ ಪೀಕಲ್ಲಿದ್ದಾಗ ಮ್ಯೂಚುವಲ್ ಫಂಡ್ ಹೂಡಿಕೆದಾರರು ಏನು ಮಾಡಬೇಕು, ಏನು ಮಾಡಬಾರ್ದು, ಅದರಿಂದ ಶುರುವಾಗಿ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿನಲ್ಲಿ ವಿತರಕರಾಗಿ ಕರಿಯರನ್ನು ಕೂಡ ಹೇಗೆ ಡೆವಲಪ್ ಮಾಡ್ಬೋದು ಎನ್ನುವುದ್ರ ಬಗ್ಗೆ ಇಷ್ಟು ಹೊತ್ತು ನಮ್ಮ ಜೊತೆ ವಿನೋದ್ ತಂತ್ರಿಯವರು ಎಲ್ಲ ವಿವರಗಳನ್ನು ನೀಡಿದ್ದಾರೆ. ಇದಕ್ಕಾಗಿ ಧನ್ಯವಾದಗಳು. ಧನ್ಯವಾದ ಸರ್. ವೀಕ್ಷಕರೇ, ಇಂಥ ಇನ್ನಷ್ಟು ವಿಡಿಯೋಗಳನ್ನು ನೋಡಲಿಕ್ಕೆ ವಿಸ್ತಾರ ಮನಿ ಪ್ಲಸ್ ಯೂಟ್ಯೂಬ್ ವಾಹಿನಿಯನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಆಗಿ. ವಂದನೆಗಳು. ವಿಸ್ತಾರ ನ್ಯೂಸ್, ನಿಖರ ಜನಪರ.